ಬ್ರೇಕ್ನ ನಂತರ ಸುವರ್ಣ ಸ್ಪೆಷಲ್ ಎಲ್ಲಿದ್ದೀರಾ ಗುಬ್ಬಚ್ಚಿಗೆ ಮತ್ತೆ ಸ್ವಾಗತ. ಮನುಷ್ಯರೊಂದಿಗೆ ಗುಬ್ಬಿ ಮರಿಗಳ ಸಂಬಂಧ ಇವತ್ತು ನೆನ್ನೆಯದಲ್ಲ. ಸದಾ ಜನಸಂದಣಿ ನಡುವೆಯೇ ತನ್ನ ಮೇಲುಧ್ವನಿಯಲ್ಲಿ ಚಿಲಿಪಿಲಿ ಮಾತನಾಡ್ತಾ ಇದ್ದ ಮುತ್ತು ಮರಿಗಳವು. ಆದರೆ ಆ ಮುತ್ತು ಪುಟಾಣಿ ಪಕ್ಷಿಗಳು ಈಗ ಕರೆದ್ರೂ ಬರೋದಿಲ್ಲ, ಕಣ್ಣಿಗೆ ಕಾಣಸಿಗುವುದಿಲ್ಲ. ಸದಾ ಮನುಷ್ಯರ ನಡುವೆಯೇ ಬದುಕ್ತಾ ಇದ್ದ ಗುಬ್ಬಿಗಳು ಈಗ ಮಾಯವಾಗಿವೆ. ಚ್ಯೂ ಚ್ಯೂ ಸದ್ದು ಮಾಡಿ ಇಡೀ ಊರನ್ನೇ ಎಬ್ಬಿಸಿ ಪುರ್ರನೆ ಹಾರಿ ಹೋಗುವ ಗುಬ್ಬಚ್ಚಿಗಳು ಕ್ಷಣ ಮಾತ್ರದಲ್ಲಿ ಮತ್ತೆ ಮನೆ ಮುಂದೆ ಪ್ರತ್ಯಕ್ಷ. ಮೊರದಲ್ಲಿ ಅಮ್ಮ ಆಯುತ್ತಿದ್ದ ಅಕ್ಕಿ ನಡುವೆ ಸಿಕ್ಕುವ ನೆಲ್ಲು ನುಚ್ಚಕ್ಕಿಗಾಗಿ ಕಾಯುತ್ತಾ ಕುಳಿತು ಬಿಡುವ ಈ ಮರಿಗಳಿಗೆ ಅಂಗಳದಲ್ಲಿ ಅಕ್ಕಿ, ಗೋಧಿ, ಧಾನ್ಯಗಳೇನಾದರೂ ಒಣಗಿಸಲು ಇಟ್ಟಿದ್ರೆ ಹಬ್ಬವೋ ಹಬ್ಬ. ಒಂದೆರಡು ದಶಕಗಳ ಹಿಂದೆ ಹುಟ್ಟಿದವರಿಗೆಲ್ಲ ಈ ದೃಶ್ಯ ಕಣ್ಣು ಮುಂದೆಯೇ ಕಟ್ಟಿರುತ್ತೆ. ಆದರೆ ಈಗಿನವರಿಗೆ ಆ ಭಾಗ್ಯವಿಲ್ಲ ಬಿಡಿ. ಅಜ್ಜಿಯ ಗುಬ್ಬಚ್ಚಿ ಕಥೆಯಂತೆ ಗುಬ್ಬಿ ಮರಿಗಳು ಕಥೆಗಳಾಗಿ ಮರೆಯಾಗಿವೆ. ಮನೆಯಲ್ಲಿ ಗುಬ್ಬಿ ಮರಿಗಳಿಲ್ಲ, ಅಂಗಳದಲ್ಲಿ ಮರಗಿಡಗಳಿಲ್ಲ. ಗುಬ್ಬಿಗಳು ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೂ ಪ್ರಿಯ ಪಕ್ಷಿಗಳು. ಎಷ್ಟೇ ಧಾನ್ಯ ತಿಂದು ಹಾಕಿದ್ರೂ ಗುಬ್ಬಿಗಳನ್ನ ಯಾರೂ ಹೊಡೆದೋಡಿಸ್ತಾ ಇರಲಿಲ್ಲ. ಹಾಗೆ ನೋಡಿದ್ರೆ ಗುಬ್ಬಿಗಳ ಜೀವನ ವಿಧಾನವೂ ಅಷ್ಟೇ. ಎಲ್ಲ ಪಕ್ಷಿಗಳು ಮಾನವನಿಂದ ದೂರಾಗಿ ಗಿಡ ಮರಗಳಲ್ಲಿ ನೆಲೆ ಕಂಡುಕೊಂಡರೆ ಗುಬ್ಬಿಗೆ ಮಾತ್ರ ಮನೆ ಅಂಗಳವೇ ಬೇಕು. ಮನುಷ್ಯರ ಸಹವಾಸ ಅಪೇಕ್ಷಿಸಿ ಬರುವ ಏಕೈಕ ಪಕ್ಷಿ ಇದು. ಮನೆಯೊಳಗೆ ಗೂಡು ಕಟ್ಟಿ ವಾಸವಾಗುತ್ತಿದ್ದ ಗುಬ್ಬಚ್ಚಿಗಳು ಇಷ್ಟವಾಗಲು ಕಾರಣಗಳು ಇಲ್ಲದಿಲ್ಲ. ನೋಡಲು ಅತ್ಯಂತ ಮುಗ್ಧನಂತೆ ಮೋಡಿ ಮಾಡುವ ಈ ಗುಬ್ಬಿ ಮರಿಗಳು ಮನೆಯೊಳಗೆ ಬಲೆ ಹೆಣೆಯುವ ಜೇಡಗಳನ್ನ ತಿಂದು ಹಾಕುತ್ತಿತ್ತು. ಅಲ್ಲಿಗೆ ಮನೆ ಸ್ವಚ್ಛಗೊಳಿಸುವ ಗೋಜು ಮನೆಯೊಳತಿಗೆ ಇರುತ್ತಿರಲಿಲ್ಲ. ಮತ್ತುಳಿದಂತೆ ಕೀಟ, ಹುಳು, ಹುಪ್ಪಡಿಗಳನ್ನ ತಿಂದು ಅವುಗಳ ಕಾಟದಿಂದ ಕಾಪಾಡುತ್ತಿತ್ತು. ಮನುಷ್ಯರ ಒಡನಾಟದಲ್ಲಿ ಬದುಕಿ ಬಾಳುವ ಗುಬ್ಬಚ್ಚಿಗಳು ಪುರಾಣ, ಜನಪದ, ಕಾವ್ಯಗಳಲ್ಲಿ ಹಾಸುಹೊಕ್ಕಾಗಿ ಹೋಗಿವೆ. ಈಗ ಅಲ್ಲಿಯೇ ಭದ್ರವಾಗಿ ಉಳಿದಿವೆಯೇನೋ. ಯಾಕೆಂದ್ರೆ ನಮ್ಮ ಸುತ್ತಮುತ್ತ ಎಲ್ಲೂ ಈ ಗುಬ್ಬಚ್ಚಿಗಳು ಕಾಣಸಿಗೋದೇ ಇಲ್ಲ. ಅವುಗಳ ಚಿಲಿಪಿಲಿ ಸದ್ದು ಕೇಳಸಿಗೋದಿಲ್ಲ. ಸದಾ ಮನುಷ್ಯರ ನಡುವೆ ಬದುಕುತ್ತಿದ್ದ ಗುಬ್ಬಚ್ಚಿಗಳು ಹೋಗಿದ್ದಾದ್ರೂ ಎಲ್ಲಿಗೆ? ಏನಾಯ್ತು ಅವುಗಳಿಗೆ? ಯಾಕವು ಮಾಯವಾಗಿವೆ ಎಂಬಿತ್ಯಾದಿ ಪ್ರಶ್ನೆಗಳು ಮೂಡೋದು ಸಹಜ. ತಜ್ಞರ ಪ್ರಕಾರ ಗುಬ್ಬಿಗಳ ಇಡೀ ಸಂತತಿಯೇ ಕ್ಷೀಣಿಸುತ್ತಾ ನಾಮಾವಶೇಷವಾಗುವ ಸ್ಥಿತಿಗೆ ತಲುಪಿವೆ. ಮನುಷ್ಯನ ಜೊತೆ ಬೆಳೆದು ಬಂದ ಗುಬ್ಬಚ್ಚಿಗಳು ಮನುಷ್ಯನಿಂದಲೇ ನಾಶದಂಚಿಗೆ ತಲುಪಿವೆ ಅನ್ನೋದು ಮಾತ್ರ ದುರಂತ. ಹಸಿರು ವನಸಿರಿ ಕಾಂಕ್ರೀಟ್ ಕಾಡಾಗಿದೆ. ಹೆಂಚಿನ ಮನೆಗಳೆಲ್ಲ ಆರ್ಸಿಸಿ ಅಂತಸ್ತುಗಳಾಗಿವೆ. ಜನವಸತಿ ಪ್ರದೇಶಗಳೆಲ್ಲ ಕಮರ್ಷಿಯಲ್ ಕಟ್ಟಡಗಳಾಗಿ ಮೌನ ವಹಿಸಿವೆ. ಮಣ್ಣಿನೊಳಗೆ ಸಿಗುತ್ತಿದ್ದ ಹುಳು ಹುಪ್ಪಡಿಗಳು ಹುದುಗಿ ಹೋಗಿ ಗುಬ್ಬಿಗಳ ಆಹಾರಕ್ಕೆ ಸಂಚಕಾರ ಬಂದಿದೆ. ಬದಲಾದ ಪರಿಸರ, ಬದಲಾದ ಪರಿಸ್ಥಿತಿ ಪುಟಾಣಿ ಪಕ್ಷಿಗಳನ್ನ ನುಂಗಿ ಹಾಕುತ್ತಿವೆ. ಈಗ ನಮ್ಮ ನೆನಪಿನಲ್ಲಷ್ಟೇ ಉಳಿದಿರುವ ಈ ಗುಬ್ಬಿ ಮರಿಗಳನ್ನ ಚಿತ್ರದಲ್ಲಿ ತೋರಿಸಿ ನಮ್ಮ ಮಕ್ಕಳಿಗೆ ಕಥೆ ಹೇಳುವಂತ ಸ್ಥಿತಿ ಬಂದಿದೆ. ಗುಬ್ಬಿ ಮರಿಗಳಿಗೆ ಕಂಟಕವಾಗಿದ್ದು ಅತಿ ಆತ್ಮೀಯನೆನಿಸಿದ ಮಾನವನೇ. ಹಾಗಾದ್ರೆ ಮಾನವನ ಯಾವ ಕೆಲಸ ಅವುಗಳಿಗೆ ಇಷ್ಟವಾಗಲಿಲ್ಲ? ಯಾವ ಕೃತ್ಯ ಅವುಗಳನ್ನ ಮೃತ್ಯು ಕೂಪಕ್ಕೆ ತಳ್ಳಿತು? ನಿಜವಾಗ್ಲೂ ಗುಬ್ಬಿ ಮರಿಗಳಿಗೆ ಆಗಿದ್ದಾದ್ರೂ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀವಿ ಒಂದು ಪುಟ್ಟ ಬ್ರೇಕ್ನ ನಂತರ.